ದಾಳಿ ಮಾಡಲು ಅಮೆರಿಕದ F-35 ಮತ್ತು F-22 ಜೆಟ್ ನಿಯೋಜನೆ. ಯುದ್ಧ ನೌಕೆಗಳಿಂದ ಇರಾನ್ ಮೇಲೆ ನಿರಂತರ ಕಣ್ಗಾವಲು. ಯುದ್ಧ ನಡೆದರೆ ಜಾಗತಿಕ ತೈಲ ಪೂರೈಕೆಯ 20% ಪಾಲು ಹೊಂದಿರೋ ಹಾರ್ಮುಜ್ ಜಲಸಂಧಿ ಬಂದ್ ಆಗೋ ಭೀತಿ. ಗಲ್ಫ್ ರಾಷ್ಟ್ರಗಳಲ್ಲಿರೋ 90 ಲಕ್ಷ ಭಾರತೀಯರ ಉದ್ಯೋಗ ಮತ್ತು ಜೀವಕ್ಕೆ ಎದುರಾಗಲಿದೆ ಆಪತ್ತು. ಮಧ್ಯಪ್ರಾಚ್ಯದಲ್ಲಿ ಈಗ ಯುದ್ಧದ ಕಿಚ್ಚು ಹತ್ತಿಕೊಳ್ಳಕ್ಕೆ ಕ್ಷಣಗಣನೆ ಶುರುವಾಗಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯ ಪ್ರಕಾರ ಇರಾನ್ನ ಪರಮಾಣು ಕೇಂದ್ರಗಳನ್ನು ಧ್ವಂಸ ಮಾಡೋಕೆ ಅಮೆರಿಕದ ವಾಯುಪಡೆ ಸರ್ವಸನ್ನದ್ಧವಾಗಿದೆ. ಜೋರ್ಡಾನ್ ಮತ್ತು ಸೌದಿಯ ವಾಯುನೆಲೆಗಳಲ್ಲಿ ಅಮೆರಿಕದ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ ಜೆಟ್ಗಳು ಜಮಾವಣೆಯಾಗಿವೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಂತಿಮ ಒಪ್ಪಿಗೆಗಾಗಿ ಇಡೀ ಸೇನೆ ಕಾಯ್ತಿದೆ. ಈ ದಾಳಿಯ ಗುರಿ ಇರಾನ್ನ ಆಡಳಿತವನ್ನ ಉರುಳಿಸೋದಾ ಅಥವಾ ಅವರ ಕ್ಷಿಪಣಿ ಪಡೆಯನ್ನ ನಾಶ ಮಾಡೋದಾ ಅನ್ನೋ ಚರ್ಚೆ ಈಗ ವೈಟ್ ಹೌಸ್ನಲ್ಲಿ ನಡೀತಿದೆ. ಇದು 2003ರ ನಂತರ ಅಮೆರಿಕ ನಡೆಸ್ತಿರೋ ಅತಿ ದೊಡ್ಡ ಮಿಲಿಟರಿ ಕಾರ್ಯಾಚರಣೆ. ಯುಎಸ್ ನೌಕಾಪಡೆಯ 13 ಬೃಹತ್ ಹಡಗುಗಳು ಮತ್ತು 9 ವಿಧ್ವಂಸಕ ನೌಕೆಗಳು ಇರಾನ್ ಸುತ್ತುವರೆದಿವೆ. ಅಮೆರಿಕದ ತಂತ್ರಜ್ಞಾನ ಈಗ ಎಷ್ಟರ ಮಟ್ಟಿಗೆ ಸುಧಾರಿಸಿದೆ ಅಂದರೆ ವಾರಗಟ್ಟಲೆ ನಿರಂತರವಾಗಿ ವಾಯು ದಾಳಿ ನಡೆಸುವ ಶಕ್ತಿ ಟ್ರಂಪ್ ಪಡೆಗಿದೆ. ಇರಾನ್ನ ರಾಜಕೀಯ ಮತ್ತು ಮಿಲಿಟರಿ ನಾಯಕರನ್ನ ಟಾರ್ಗೆಟ್ ಮಾಡೋದು ಅಮೆರಿಕದ ಪ್ಲಾನ್. ಆದರೆ ಈ ಯುದ್ಧ ಶುರುವಾದರೆ ಅದು ಕೇವಲ 2 ದೇಶಗಳ ನಡುವಿನ ಸಂಘರ್ಷವಾಗಿ ಉಳಿಯೋದಿಲ್ಲ, ಇಡೀ ಜಗತ್ತನ್ನೇ ಆರ್ಥಿಕ ಸುಳಿಯೊಳಗೆ ತಳ್ಳಲಿದೆ. ಈ ಯುದ್ಧದಿಂದ ಅತಿ ಹೆಚ್ಚು ಪೆಟ್ಟು ಬೀಳೋದು ನಮ್ಮ ಭಾರತಕ್ಕೆ. ಭಾರತ ತನ್ನ ಕಚ್ಚಾ ತೈಲದ ಅಗತ್ಯತೆಯ 80% ಭಾಗವನ್ನ ಆಮದು ಮಾಡಿಕೊಳ್ಳುತ್ತೆ. ಒಂದು ವೇಳೆ ಯುದ್ಧದಿಂದ ತೈಲ ಪೂರೈಕೆಯ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಬಂದ್ ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಗಗನಕ್ಕೇರುತ್ತೆ. ಇದರಿಂದ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯಾಗಿ ದಿನಬಳಕೆ ವಸ್ತುಗಳ ಬೆಲೆ ಕೂಡ ಮಿತಿ ಮೀರಲಿದೆ. ಹಸಿದ ಹೊಟ್ಟೆಗೆ ಅನ್ನ ಸಿಗೋದು ಕೂಡ ಕಷ್ಟವಾಗಿ ಹಣದುಬ್ಬರ ದೇಶವನ್ನ ಕಾಡೋದು ಗ್ಯಾರಂಟಿ. ಕೇವಲ ತೈಲ ಮಾತ್ರವಲ್ಲ, ರೂಪಾಯಿ ಮೌಲ್ಯದ ಮೇಲೂ ಇದು ಗಂಭೀರ ಪರಿಣಾಮ ಬೀರಲಿದೆ. ಡಾಲರ್ ಬೇಡಿಕೆ ಹೆಚ್ಚಾದಂತೆ ಭಾರತೀಯ ರೂಪಾಯಿ ಕುಸಿಯುತ್ತೆ. ಇದರಿಂದ ಆಮದು ಮಾಡಿಕೊಳ್ಳೋದು ದುಬಾರಿಯಾಗುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರೋ ಹೂಡಿಕೆದಾರರು ಭಾರೀ ನಷ್ಟ ಅನುಭವಿಸಬೇಕಾಗುತ್ತೆ. ವಿದೇಶಿ ಹೂಡಿಕೆದಾರರು ತಮ್ಮ ಹಣವನ್ನ ವಾಪಸ್ ಪಡೀತಾರೆ. ಇದರಿಂದ ಭಾರತೀಯ ಆರ್ಥಿಕತೆಗೆ ದೊಡ್ಡ ಹಿನ್ನಡೆಯಾಗುತ್ತೆ. ಹೂಡಿಕೆದಾರರ ಪಾಲಿಗೆ ಇದು ಕರಾಳ ದಿನಗಳಾಗಲಿವೆ ಅಂತಿದ್ದಾರೆ ಆರ್ಥಿಕ ವಿಶ್ಲೇಷಕರು. ಮತ್ತೊಂದು ದೊಡ್ಡ ಆತಂಕ ಅಂದರೆ ಅನಿವಾಸಿ ಭಾರತೀಯರ ಸುರಕ್ಷತೆ. ಸೌದಿ, ಯುಎಇ, ಕುವೈತ್ನಂತಹ ಗಲ್ಫ್ ರಾಷ್ಟ್ರಗಳಲ್ಲಿ ಸುಮಾರು 90 ಲಕ್ಷ ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಯುದ್ಧದ ಕಿಡಿ ಈ ರಾಷ್ಟ್ರಗಳಿಗೂ ಹಬ್ಬಿದ್ರೆ ಲಕ್ಷಾಂತರ ಭಾರತೀಯರ ಜೀವ ಮತ್ತು ಕೆಲಸಕ್ಕೆ ಕುತ್ತು ಬರಲಿದೆ. ಅವರೆಲ್ಲರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರೋದು ಸರ್ಕಾರಕ್ಕೆ ಹಿಮಾಲಯದಷ್ಟೇ ದೊಡ್ಡ ಸವಾಲಾಗಲಿದೆ. ಜೊತೆಗೆ ಪ್ರತಿ ವರ್ಷ ಭಾರತಕ್ಕೆ ಬರ್ತಿದ್ದ ಕೋಟ್ಯಾಂತರ ರೂಪಾಯಿ ವಿದೇಶಿ ಹಣ ಕೂಡ ನಿಂತು ಹೋಗಲಿದೆ. ಭಾರತದ ರಫ್ತು ವಲಯಕ್ಕೂ ಈ ಯುದ್ಧ ಕೊಡಲಿ ಪೆಟ್ಟು ನೀಡಲಿದೆ. ಕೆಂಪು ಸಮುದ್ರದ ಬಿಕ್ಕಟ್ಟಿನಿಂದ ಈಗಾಗಲೇ ಸರಕು ಸಾಗಣೆ ವೆಚ್ಚ ಹೆಚ್ಚಾಗಿದೆ. ಯುದ್ಧ ವಾರಗಟ್ಟಲೆ ಮುಂದುವರಿದರೆ ಭಾರತದ ಜವಳಿ, ರಾಸಾಯನಿಕ ಮತ್ತು ಕೃಷಿ ಉತ್ಪನ್ನಗಳ ರಫ್ತು ಸಂಪೂರ್ಣ ಕುಸಿಯುತ್ತೆ. ಅಷ್ಟೇ ಅಲ್ಲ, ಭಾರತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇರಾನ್ನಲ್ಲಿ ಅಭಿವೃದ್ಧಿಪಡಿಸುತ್ತಿರೋ ಚಾಬಹಾರ್ ಬಂದರು ಯೋಜನೆ ಕೂಡ ಅತಂತ್ರವಾಗಲಿದೆ. ಇದು ಭಾರತದ ಭೌಗೋಳಿಕ ಮತ್ತು ರಾಜತಾಂತ್ರಿಕ ತಂತ್ರಗಾರಿಕೆಗೆ ಬೀಳೋ ದೊಡ್ಡ ಪೆಟ್ಟು. ರಾಜತಾಂತ್ರಿಕವಾಗಿ ಭಾರತಕ್ಕೆ ಇದೊಂದು ಅಗ್ನಿ ಪರೀಕ್ಷೆ. ಒಂದು ಕಡೆ ರಕ್ಷಣಾ ಮಿತ್ರ ಅಮೆರಿಕ, ಇನ್ನೊಂದು ಕಡೆ ಭೌಗೋಳಿಕವಾಗಿ ಅನಿವಾರ್ಯವಾಗಿರೋ ಇರಾನ್. ಈ ಇಬ್ಬರ ಜಗಳದಲ್ಲಿ ಯಾರ ಪರ ನಿಲ್ಲಬೇಕು ಅನ್ನೋದು ಭಾರತಕ್ಕೆ ದೊಡ್ಡ ತಲೆನೋವು. ಯುದ್ಧದಿಂದ ಯಾರಿಗೂ ಲಾಭವಿಲ್ಲ ಅನ್ನೋದು ಭಾರತದ ನಿಲುವಾದರೂ ಸಂಘರ್ಷ ಭೀಕರವಾದರೆ ಭಾರತ ತಟಸ್ಥವಾಗಿ ಉಳಿಯೋದು ಕಷ್ಟವಾಗಬಹುದು.